Hi friends, hi, hello, namaste and welcome back to our class. Okay friends, ಈ ಒಂದು ಕ್ಲಾಸ್ ಮೂಲಕ ನಾವು ಇವತ್ತಿನ ದಿನ ಜನರಲ್ ಇಂಗ್ಲಿಷ್ ಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಇದ್ದೇವೆ. ಪೇಪರ್ 2 ಈಗಾಗಲೇ ಕಾನ್ಫರ್ಮ್ ಆಗಿರತಕ್ಕಂತದ್ದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ನೋಟಿಫಿಕೇಶನ್ ಬಂದಿರತಕ್ಕಂತದ್ದು. ಯಾರೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದೀರಿ, ಸೊ ಈ ಒಂದು ಪೇಪರ್ 2 ಗೆ ಸಂಬಂಧಪಟ್ಟಂತೆ ನಾವು ಜನರಲ್ ಇಂಗ್ಲಿಷ್ ಅನ್ನ ಇವತ್ತಿನ ದಿನ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಆ ಜನರಲ್ ಇಂಗ್ಲಿಷ್ ಅಲ್ಲಿ ನಿಮಗೆ ಇಲ್ಲಿ ಸಿಂಗ್ಯುಲರ್ ಪ್ಲೂರಲ್ ಯಾವ ರೀತಿ ಮಾಡಬೇಕು, ಸಾಕಷ್ಟು ಆಸ್ಪಿರೆಂಟ್ಸ್ ಗೆ ಇದರ ಸ್ವಲ್ಪ ಐಡಿಯಾ ಇರೋದಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಅಲ್ಲಿ ಕೆಲವು ರೂಲ್ಸ್ ಇರುತ್ತೆ. ಸೊ ರೂಲ್ಸ್ ನ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು, ಮತ್ತೆ ಸಿಂಗ್ಯುಲರ್ ಪ್ಲೂರಲ್ ಮಾಡ್ಲಿಕ್ಕೆ ಕೆಲವೊಂದಿಷ್ಟು ಈಸಿ ಟ್ರಿಕ್ಸ್ ಅನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಸೊ ನೋಡೋಣ್ರಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ಹೇಳಿ. ಓಕೆ, ಸೊ ಈ ಸಿಲೆಬಸ್ ಏನಿದೆ ಪೇಪರ್ 2 ಗೆ ಸಂಬಂಧಪಟ್ಟಂತೆ, ಪೇಪರ್ 1 ಗೆ ಸಂಬಂಧಪಟ್ಟಂತೆ ಆಲ್ರೆಡಿ ನಾನು ಕ್ಲಾಸಸ್ ನ ಮಾಡಿರ್ತೇನೆ. ಸೊ ಯಾರೆಲ್ಲ ನೋಡಿಲ್ಲ, ಸೊ ಆ ಒಂದು ವಿಡಿಯೋನ ನೋಡ್ರಿ. ಸೊ ನೋಡಿ, ಆ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಓಕೆ ಫ್ರೆಂಡ್ಸ್, ಸೊ ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಸೊ ಈಗ ಆಲ್ರೆಡಿ ಹೇಳಿರುವಂತೆ ಜನರಲ್ ಇಂಗ್ಲಿಷ್ ಗೆ ಸಂಬಂಧಪಟ್ಟಂತೆ ನೀವು ಸಾಕಷ್ಟು ವಿಷಯಗಳನ್ನ ತಿಳ್ಕೋಬೇಕಾಗ್ತದೆ. ಇಲ್ಲಿ ಎಸ್ಪೆಷಲಿ ಗ್ರಾಮರ್ ನೋಡಿದಾಗ ಅರ್ಥ ಆಗ್ತದೆ. ಸೊ ಗ್ರಾಮರ್ ಸಂಬಂಧಪಟ್ಟಂತೆ ಏನು ವಿಷಯಗಳನ್ನ, ಯಾವ ಕಾನ್ಸೆಪ್ಟ್ ಅನ್ನ ನೀವು ಸ್ಟಡಿ ಮಾಡಬೇಕು, ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ಈ ಹಿಂದೆ ನಾನು ಆಲ್ರೆಡಿ ಹೇಳಿದ್ದೀನಿ. ಓಕೆ, ಪೇಪರ್ 2 ಗೆ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದೀನಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಸಿಂಗ್ಯುಲರ್ ಟು ಪ್ಲೂರಲ್ ಯಾವ ರೀತಿ ಮಾಡಬೇಕು ಬೈ ಯೂಸಿಂಗ್ ರೂಲ್ಸ್. which rules we have to follow here: ES rule, IES rule and VS rule and S rule. By adding these rules, how to change singular to plural, and also some rules will be there without adding these things. ಅಂದ್ರೆ ಕೆಲವೊಂದಿಷ್ಟು ಏನಾಗ್ತಾವ ಅಂತಂದ್ರೆ ಇವುಗಳನ್ನ ಆಡ್ ಮಾಡದೇನೆ ಸಿಂಗ್ಯುಲರ್ ಪ್ಲೂರಲ್ ಆಗುತ್ತೆ, ಮತ್ತೆ ಇವುಗಳನ್ನ ಆಡ್ ಮಾಡೋದು ಕೂಡ ರೂಲ್ಸ್ ಬರುತ್ತೆ. ನೋಡೋಣ್ರಿ ಯಾವ ರೀತಿ ಇದೆ ಅಂತ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಓಕೆ, ಫಸ್ಟ್ ಇಲ್ಲಿ ಸಿಂಗ್ಯುಲರ್ ಅಂದ್ರೆ ಏನು, ಪ್ಲೂರಲ್ ಅಂದ್ರೆ ಜಸ್ಟ್ ಬ್ರೀಫ್ ಆಗಿ ಹೇಳ್ಬಿಡ್ತೇನೆ ನಿಮಗೆ. ಸಿಂಗ್ಯುಲರ್ ಅಂದ್ರೆ ಏನಿಲ್ರಿ, ಸೊ ದಟ್ ಮೀನ್ಸ್ ಒನ್ ಆರ್ ಸಿಂಗಲ್. ಆ ಒಂದು ನೌನ್ ಏನಿದೆ ಅಲ್ಲ, ಸೊ ಅದು ಒಂದು ಅಥವಾ ಸಿಂಗಲ್ ಇದೆ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಇನ್ನೊಂದು ಐಡಿಯಾ ಇರಲಿ ನಿಮಗೆ, ಸಿಂಗ್ಯುಲರ್ ಟು ಪ್ಲೂರಲ್ ಮಾಡಬೇಕಾದಾಗ ಸೊ ನೌನ್ಸ್ ಅನ್ನ ನಾವು ಸಿಂಗ್ಯುಲರ್ ಟು ಪ್ಲೂರಲ್ ಮಾಡ್ತೇವಲ್ಲ, ಸೊ ಹಾಗೆ ಮಾಡಬೇಕಾದಾಗ ಸೊ ಏನು ಐಡಿಯಾ ಇರ್ಬೇಕಪ್ಪ ಅಂದ್ರೆ ಆ ಸಿಂಗ್ಯುಲರ್ ಟು ಪ್ಲೂರಲ್ ನೌನ್ ಇರ್ತಕ್ಕಂಥವು ಏನಿರುತ್ತಲ್ಲ, ಆ ಕೌಂಟೇಬಲ್ ನೌನ್ಸ್ ಅನ್ನ ಮಾತ್ರ ನಾವು ಸಿಂಗ್ಯುಲರ್ ಟು ಪ್ಲೂರಲ್ ಮಾಡ್ತೇವೆ. ಕೌಂಟೇಬಲ್ ನೌನ್ಸ್, ದಿಸ್ ಈಸ್ ಅಪ್ಲಿಕೇಬಲ್ ಫಾರ್ ಓನ್ಲಿ ಕೌಂಟೇಬಲ್ ನೌನ್ಸ್. ವಿಚ್ ಒನ್? ಸಿಂಗ್ಯುಲರ್ ಟು ಪ್ಲೂರಲ್. ಟು ಚೇಂಜ್ ಇಂಟು ಸಿಂಗ್ಯುಲರ್ ಟು ಪ್ಲೂರಲ್. ಪ್ಲೂರಲ್ ಮೀನ್ಸ್ ವಾಟ್? ಮೋರ್ ದೆನ್ 2 nouns or more than 2 things. 2 or more than 2 things. ಓಕೆ, ಪ್ಲೂರಲ್ ಅಂದ್ರೆ ಐಡಿಯಾ ಬರ್ಲಿ. ಪ್ಲೂರಲ್ ಅಂದ್ರೆ ಏನಿಲ್ರಿ, 2 ಇರ್ಬೋದು ಅಥವಾ ಮೋರ್ ದೆನ್ 2 ಇರ್ಬೇಕು. ಅರ್ಥ ಆಯ್ತ್ರಿ? ಅದನ್ನ ಪ್ಲೂರಲ್ ಫಾರ್ಮ್ ಅಂತ ಹೇಳ್ತೇವೆ. ಪ್ಲೂರಲ್ ಅಂದ್ರೆ ಏನ್ರಿ, 2 ಇರ್ಬೋದು, ದಟ್ ನೌನ್ಸ್ ವಿಲ್ ಬಿ 2 ಆರ್ ಮೋರ್ ದೆನ್ 2. ದಟ್ ಈಸ್ ಕಾಲ್ಡ್ ವಾಟ್? ಪ್ಲೂರಲ್ ಫಾರ್ಮ್. ಐಡಿಯಾ ಬರ್ತ್ರಿ? ಆ ಪ್ಲೂರಲ್ ಫಾರ್ಮ್ ಮಾಡ್ಬೇಕಾದ್ರೆ ಈ ರೂಲ್ಸ್ ಅಪ್ಲೈ ಆಗುತ್ತೆ. ಅರ್ಥ ಆಗತ್ರಿ? ಸಿಂಗ್ಯುಲರ್ ಮೀನ್ಸ್ ವಾಟ್? ಸಿಂಗಲ್ ಆರ್ 1. ಪ್ಲೂರಲ್ ಮೀನ್ಸ್ ವಾಟ್? 2 ಆರ್ ಮೋರ್ ದೆನ್ 2. ಇಂದ ಪ್ಲೂರಲ್ ಮಾಡೋದು ಯಾವುದಕ್ಕೆಪ್ಪ ಅಂದ್ರೆ ಓನ್ಲಿ ಫಾರ್ ಕೌಂಟೇಬಲ್ ನೌನ್ಸ್. ಐಡಿಯಾ ಇಲ್ಲಿ ಓನ್ಲಿ ಫಾರ್ ಕೌಂಟೇಬಲ್ ನೌನ್ಸ್. ಈಗ ವಾಟರ್ ಅಂತ ಇರುತ್ತೆ, ಅದು ಅನ್ಕೌಂಟೇಬಲ್ ನೌನ್ ರೀ. ಅದೇ ಬುಕ್ ಅಂತ ಇರುತ್ತೆ, ಅದು ಕೌಂಟೇಬಲ್ ನೌನ್. ಹಿಂಗೆ ಕೌಂಟೇಬಲ್ ಮತ್ತೆ ಅನ್ಕೌಂಟೇಬಲ್ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕಾಗ್ತದೆ. ಅಂಥದನ್ನ ಮಾತ್ರ ಎಕ್ಸಾಂಪಲ್ಸ್ ಅಲ್ಲಿ ಕೊಟ್ಟಿರ್ತಾರೆ ಸಿಂಗ್ಯುಲರ್ ಟು ಪ್ಲೂರಲ್ ಮಾಡ್ಲಿಕ್ಕೆ. ಓಕೆ, ಎಸ್, ಈಗ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸೊ ನೆಕ್ಸ್ಟ್ ಏನಿದೆ ಅಂದ್ರೆ ಫಸ್ಟ್ ರೂಲ್. ಇಲ್ಲಿ ಫಸ್ಟ್ ರೂಲ್ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ES ರೂಲ್. ಹೌ ಟು ಆಡ್ ES ರೂಲ್, ಸಿಂಗ್ಯುಲರ್ ಟು ಪ್ಲೂರಲ್. ES ರೂಲ್ ನ ಯಾವ್ದಕ್ಕೆ ಆಡ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗ್ತೇವೆ. ಇಫ್ ದ ನೌನ್ ಎಂಡ್ಸ್ ವಿತ್ S, double S and CH and SH and O and X. So if that noun ends with these letters, then we have to add which one? ES rule. ಐಡಿಯಾ ಬರ್ತೈತ್ರಿ? ES ರೂಲ್ ಯಾವಾಗಪ್ಪ ಅಂತಂದ್ರೆ ಆ ನೌನ್ S ಇಂದ ಅಥವಾ ಡಬಲ್ S, SH, CH, O ಅಥವಾ X ಇವುಗಳಿಂದ ಆಡ್ ಆದಾಗ ಅಥವಾ ಎಂಡ್ ಆಗಿದ್ರೆ ಸೊ ಅವಾಗ ನಾವು ES ರೂಲ್ ಅನ್ನ ಅಪ್ಲೈ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಬಸ್ ಅಂತ ಇದೆ ರೀ, ಬಸ್ಸಸ್ ಅಂತ ಮಾಡಿದ್ವಿ, S ಇಂದ ಎಂಡ್ ಆಗಿದೆ, ES ಇದ್ವಿ. ಕ್ಲಾಸ್ ಇದೆ, ಡಬಲ್ S ಇಂದ ಎಂಡ್ ಆಗಿದೆ, ES ಇದ್ವಿ. ಕ್ಲಾಸಸ್, ಗ್ಲಾಸಸ್, ಬುಷ್, ಬುಷಸ್. ಓಕೆ, ವಾಚ್, ವಾಚಸ್,
ಅಂದ್ರೆ CH ಇಂದ ಆಗಿದೆ, ಇದು ಎಂಡ್ ಆಗಿದೆ, ES ಅನ್ನ ಆಡ್ ಮಾಡಿದ್ವಿ. ಓಕೆ, ಮ್ಯಾಚ್ ಇದೆ, ಅದೇ ರೀತಿ ಮ್ಯಾಚಸ್. ಮ್ಯಾಂಗೋ ಓದಿಂದ ಎಂಡ್ ಆಗಿದೆ, ಮ್ಯಾಂಗೋಸ್. ಓಕೆ, ಟೊಮ್ಯಾಟೊ ಇದೆ, ಟೊಮ್ಯಾಟೋಸ್. ನೆಕ್ಸ್ಟ್ ಬಾಕ್ಸ್, ಬಾಕ್ಸಸ್. ಫಾಕ್ಸ್, ಫಾಕ್ಸಸ್. ಈ ರೀತಿ ಏನಾಗುತ್ತೆ, ಈ ಲೆಟರ್ ಇಂದ ಎಂಡ್ ಆಗಿರ್ತಕ್ಕಂಥ ಸಿಂಗ್ಯುಲರ್ ಇರ್ತಕ್ಕಂಥವು ಫ್ಲೂರಲ್ ಮಾಡಬೇಕಾದಾಗ ES ರೂಲ್ ಅನ್ನ ಅಪ್ಲೈ ಮಾಡ್ತೇವೆ. ಎಕ್ಸಾಂಪಲ್ಸ್ ಐಡಿಯಾ ಬರ್ತಾ ಇದೆ ಈಗ ನಿಮಗೆ. ಓಕೆ, ಸ್ವಲ್ಪ ರೂಲ್ಸ್ ನಿಮಗೆ ಗೊತ್ತಿತ್ತಪ್ಪ ಅಂದ್ರೆ ನೀವು ಅಲ್ಲಿ ಐಡೆಂಟಿಫೈ ಮಾಡ್ಲಿಕ್ಕೆ ಬಹಳ ಇಂಪಾರ್ಟೆಂಟ್. ಇದು ಕೂಡ 1 ಅಥವಾ 2 ಕ್ವಶನ್ಸ್ ಇದ್ರ ಮೇಲೆ ಫಿಕ್ಸ್ ಇದ್ದೇ ಇರುತ್ತೆ. ಈಗ ಈ ಒಂದು ಕಮ್ಯುನಿಕೇಶನ್ ಪೇಪರ್ ಯಾವ ಪೋಸ್ಟ್ ಇದೆ, ಎಕ್ಸಾಂಪಲ್ ಈಗ ಗ್ರೂಪ್ ಸಿ ಇರ್ಬೋದ್ರಿ, ಅಥವಾ PDO ಇರ್ಬೋದು, ಜೊತೆಗೆ ಈಗ ಕರೆದಿರ್ತಕ್ಕಂಥದ್ದು ಈಗೇನಿದೆ ಅಲ್ಲ ಅಡ್ಮಿನಿಸ್ಟ್ರೇಟಿವ್, ರೂರಲ್ ಅಡ್ಮಿನಿಸ್ಟ್ರೇಟಿವ್ ಏನಿದೆ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇರ್ಬೋದು, SDA FDA ಆಗಿರ್ಬೋದು, ಜನರಲ್ ಇಂಗ್ಲಿಷ್ ಸಬ್ಜೆಕ್ಟ್ ಇರ್ತಕ್ಕಂಥ ಏನು ಎಕ್ಸಾಮ್ಸ್ ಇದಾವಲ್ರಿ, ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಒಂದು ಕಾನ್ಸೆಪ್ಟ್ ಮೇಲೆ 1 or 2 ಕ್ವಶನ್ಸ್ ಫಿಕ್ಸ್ ಇದ್ದೇ ಇರುತ್ತದೆ. ಅರ್ಥ ಆಯ್ತ್ರಿ? ಅದೇನೆಲ್ಲ ಗ್ರೂಪ್ಸ್ ಕೊಟ್ಟಿರ್ತಾರೆ, ಕಲೆಕ್ಷನ್ಸ್ ಕೊಟ್ಟಿರ್ತಾರೆ, ಮ್ಯಾಚ್ ಆಗ್ತಕ್ಕಂಥ ಗ್ರೂಪ್ ನ ನೀವು ಏನ್ ಮಾಡ್ಬೇಕು, ಫೈಂಡ್ ಔಟ್ ಮಾಡ್ಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸರ್ಸೈಸ್ ನಾನು ಇನ್ನೊಂದು ಕ್ಲಾಸ್ ಅಲ್ಲಿ ಅಥವಾ ನೆಕ್ಸ್ಟ್ ನಿಮಗೆ ಬರುವ ವಿಡಿಯೋದಲ್ಲಿ, ಬರುವ ಕ್ಲಾಸಸ್ ಅಲ್ಲಿ ನಾನು ಚರ್ಚೆ ಮಾಡ್ತೇನೆ. ಓಕೆ, ಸೊ ಐ ವಿಲ್ ಡಿಸ್ಕಸ್ ವಿತ್ ಯು. ಓಕೆ, ದೆನ್ ಸೆಕೆಂಡ್ ರೂಲ್ ಓವರ್. ಇಲ್ಲಿ ಕೆಲವು ಎಕ್ಸೆಪ್ಷನ್ಸ್ ಅದಾವ್ರಿ. ಅಂದ್ರೆ ಏನಾಗ್ತದೆ ಅಂದ್ರೆ ಆಸ್ ಪರ್ ರೂಲ್ ಏನಿದೆ, SS, CH, CHO, X ಇವುಗಳಿಂದ ಎಂಡ್ ಆಗಿದಾಗ ES ಸೇರಿಸಬೇಕು ನಾವು. ಕೆಲವೊಂದು ಏನಾಗುತ್ತೆ ಅಂದ್ರೆ ಈ ಎಕ್ಸೆಪ್ಷನಲ್ ಅಂದ್ರೆ ಎಕ್ಸಾಂಪಲ್ ಈಗ ಇಲ್ಲಿ ಫಿಶ್ ಅಂತ ಇದೆ, ಫಿಶ್ ಆಗುತ್ತೆ. ಆಕ್ಸ್, ಆಕ್ಸನ್ ಇದೆ. ಫೋಟೋ, ಫೋಟೋಸ್ ಇದೆ. ವಿಡಿಯೋ, ವಿಡಿಯೋಸ್ ಇದೆ. ನೋಡ್ರಿ ಇಲ್ಲಿ ಸ್ವಲ್ಪ ಐಡಿಯಾ ಬರ್ಲಿ. ಇವು ಎಕ್ಸೆಪ್ಷನಲ್ ರೀ. ಎಕ್ಸೆಪ್ಷನಲ್ ಅಂತಂದ್ರೆ ಇವು ರೂಲ್ಸ್ ಅಲ್ಲೇ ಅಪ್ಲಿಕೇಬಲ್ ಆಗೋಲ್ಲ, ಕೆಲವೊಂದಿಷ್ಟು ಹೀಗೆ ಇರ್ತಾವ್ರಿ. ಸೊ ಇಂಥ ಒಂದಿಷ್ಟು ಎಕ್ಸಾಂಪಲ್ಸ್ ನ ನೋಡ್ಬೇಕ್ರಿ. ಫಿಶ್ ಸಿಂಗ್ಯುಲರ್ ಪ್ಲೂರಲ್ ಸೇಮ್ ಇರುತ್ತೆ ಇದು, ಹೌದಾ? ಆಕ್ಸ್, ಆಕ್ಸನ್ ಆಗುತ್ತೆ, ಹೌದಾ? ಎಕ್ಸ್ ಇಂದ SH ಇಂದ ಏನಾಗಿದೆ, ಎಂಡ್ ಆಗಿದೆ. ಇಲ್ಲಿ ಓದಿಂದ ಎಂಡ್ ಆಗಿದೆ. ಇಲ್ಲಿ ಈ ರೂಲ್ ಪ್ರಕಾರ ಏನಾಗಬೇಕ್ರಿ, ES ಬರಬೇಕು. ಆದ್ರೆ ಇದು ಅಪ್ಲಿಕೇಬಲ್ ಆಗೋಲ್ಲ, ಇಲ್ಲಿ ಎಕ್ಸೆಪ್ಷನಲ್ ಅಂತ ಹೇಳ್ತಾರೆ. ಇವು ಸ್ವಲ್ಪ ಸ್ಪೆಷಲ್ ಕೇಸಸ್ ರೀ, ಈ ರೀತಿ ಇರತಕ್ಕಂಥದ್ದು. ಫೋಟೋ ಇದೆ, ಫೋಟೋಸ್ ಡೈರೆಕ್ಟ್ S ಸೇರಿಸಿದೇವಿ. ವಿಡಿಯೋ ಇದೆ ರೀ, ಹೌದಾ? ವಿಡಿಯೋಸ್ ಡೈರೆಕ್ಟ್ S ಸೇರಿಸಿದೇವೆ. ಈ ರೀತಿ ಇರ್ತಕ್ಕಂಥ ಎಕ್ಸಾಂಪಲ್ಸ್ ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಇವನ್ನ ಎಕ್ಸೆಪ್ಷನಲ್ ಕೇಸಸ್ ಅಂತ ಹೇಳ್ತಾರೆ, ಹೌದಾ? ಈ ರೀತಿ ಇರ್ತಕ್ಕಂಥದ್ದು. ಓಕೆ, ಇನ್ನು ನೆಕ್ಸ್ಟ್ ಏನಿದೆ ಅಂದ್ರೆ IS ರೂಲ್ ರೀ. ಸೆಕೆಂಡ್ ರೂಲ್ IS ರೂಲ್. ಸ್ವಲ್ಪ ಕನ್ಫ್ಯೂಷನ್ ಇದೆ, ಆದ್ರೂ ಸ್ವಲ್ಪ ಐಡಿಯಾ ತಗೊಂಡಿರ್ಬೇಕು. ಟ್ರಿಕ್ ಕೊಡ್ತೇನೆ ನಾನು ಇಲ್ಲಿ. ಇಫ್ ದ ನೌನ್ ಎಂಡ್ಸ್ ವಿತ್ ಕಾನ್ಸನೆಂಟ್ ವಿತ್ Y, ದೆನ್ ಇನ್ ಪ್ಲೇಸ್ ಆಫ್ Y we have to use IS. ಇಲ್ಲಿ ಏನಾಗುತ್ತೆ ಅಂದ್ರೆ ಕಾನ್ಸನೆಂಟ್ ಪ್ಲಸ್ Y ಇಂದ ಎಂಡ್ ಆಗಿರ್ತಕ್ಕಂಥ ಏನು ನೌನ್ಸ್ ಇರುತ್ತೆ ನೋಡ್ರಿ. ಎಕ್ಸಾಂಪಲ್ ಈಗ ಇಲ್ಲಿ ಕಾನ್ಸನೆಂಟ್ ಅಂದ್ರೆ ನಿಮಗೆ ಓವೆಲ್ಸ್ ಯಾವುದು, ಕಾನ್ಸನೆಂಟ್ ಯಾವುದು ಐಡಿಯಾ ಇರ್ಬೇಕಾಗ್ತದ್ರಿ. ಓಕೆ, ಅದು Y ಇಂದ ಎಂಡ್ ಆಗಿರ್ಬೇಕು. ಸೊ ಅವಾಗ ಈ Y ನ ರಿಮೂವ್ ಮಾಡಿಬಿಟ್ಟು ನಾವು ಈ Y ಏನಿದೆಲ್ಲ ಇದನ್ನ ರಿಮೂವ್ ಮಾಡಿಬಿಟ್ಟು ಏನ್ ಮಾಡ್ತೀವ್ರಿ, ಆ ಪ್ಲೇಸ್ ಅಲ್ಲಿ IS ಅನ್ನ ಆಡ್ ಮಾಡ್ಬೇಕು. ಈ ಎಕ್ಸಾಂಪಲ್ ಈಗ ಸ್ಟೋರಿ ಅಂತ ಇದೆ, ಹೌದಾ? ಒಂದು ಎಕ್ಸಾಂಪಲ್ ಸ್ಟೋರಿ ಏನಿದೆ, R ಅನ್ನೋದು ಕಾನ್ಸೋನೆಂಟ್ ರೀ, Y ಇದೆ, ಎಂಡ್ ಆಗಿದೆ. ಸೊ ಇಲ್ಲೇನ್ ಮಾಡ್ತೇವಿ, ಈ Y ನ ರಿಮೂವ್ ಮಾಡಿಬಿಟ್ಟು IS ಅನ್ನ ಸೇರಿಸ್ತೇವೆ. ಅವಾಗ ಏನಾಯ್ತು, ಇದು ಸ್ಟೋರೀಸ್ ಆಯ್ತು. ಏನಾಗುತ್ತೆ, ಇದು ಸ್ಟೋರೀಸ್. ಐಡಿಯಾ ಬರ್ತೈತ್ರಿ. ಕಾನ್ಸೋನೆಂಟ್ಸ್, ವೋವೆಲ್ಸ್. ಈಗ ಈ ಕನ್ನಡದಲ್ಲಿ ನಾವು ಸ್ವರಗಳು, ವ್ಯಂಜನಗಳಂತ ಹೆಂಗ್ ನೋಡ್ತೇವ್ರಿ ವರ್ಣಮಾಲೆಯಲ್ಲಿ, ಹಾಗೆ ಇಂಗ್ಲಿಷ್ ಅಲ್ಲಿ ಅಲ್ಫಾಬೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸಿಂಗ್ಯುಲರ್ ಅಂಡ್ ವೋವೆಲ್ಸ್ ಅಂಡ್ ಕಾನ್ಸೋನೆಂಟ್ ಅಂತ ಬರುತ್ತೆ ರೀ. ವೋವೆಲ್ಸ್ ಅಂದ್ರೆ ಸ್ವರಗಳು ರೀ, ಕಾನ್ಸೋನೆಂಟ್ ಅಂದ್ರೆ ವ್ಯಂಜನಗಳು, ಹೌದಾ? ಈಗ ಸ್ವರಗಳು ಯಾವುವು, ಓವೆಲ್ಸ್ ಯಾವ್ದು ಐಡಿಯಾ ಇತ್ತಪ್ಪ ಅಂದ್ರೆ ನಿಮ್ಗೆ ಕಾನ್ಸೋನೆಂಟ್ ಐಡಿಯಾ ಬಂದ್ಬಿಡುತ್ತೆ ಆಟೋಮೆಟಿಕ್ಲಿ. ಈಗ ಓವೆಲ್ಸ್ ಯಾವ್ದಪ್ಪ ಅಂತಂದ್ರೆ ಎಕ್ಸಾಂಪಲ್ ಈಗ vowels letters, how many vowels are there? 5 vowels are there. A, E, I, okay, O, U. ಇವುಗಳು ಏನ್ರಿ, vowels ಇವೆಲ್ಲ. A, E, I, O, U ಇವು ಸ್ವರಗಳು ಅಂತ ಹೇಳ್ತೀವಿ. ಇವು ಎಷ್ಟಿದಾವ್ರಿ, 5 ಅದಾವ. ಇವುಗಳನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಏನದಾವ ಕಾನ್ಸನೆಂಟ್ಸ್ ಅದಾವಲ್ರಿ, ಅವು ಉಳಿದಿರ್ತಕ್ಕಂಥ 21 ಲೆಟರ್ಸ್ ಏನಿದಾವಲ್ಲ ಅವು ಕಾನ್ಸನೆಂಟ್ ಆಗತ್ರಿ. B, C, D, F, G, H, K, L, M, N, P ಈ ರೀತಿ ಇರ್ತಕ್ಕಂಥವು ಏನದಾವಲ್ರಿ. ಸೊ ಇವುಗಳ ಮುಂದೆ Y ಬರಬೇಕು ಎಂಡಿಂಗ್ ಅಲ್ಲಿ. ಅಂದ್ರೆ ಎಂಡ್ ಅಲ್ಲಿ ನೋಡ್ರಿ ಸ್ಟೋರಿ ಇದೆ, ಸ್ಟೋರೀಸ್ ಆಯ್ತು. ಲೇಡಿ ಇದೆ, D ಕಾನ್ಸನೆಂಟ್ ರೀ, ಅದ್ರ ಜೊತೆಗೆ Y ಇದೆ. ಬೇಬಿ ಇದೆ, B ಕಾನ್ಸನೆಂಟ್, Y ಇದೆ. ಸಿಟಿ ಇದೆ, T ಕಾನ್ಸನೆಂಟ್, ಅದ್ರ ಜೊತೆಗೆ Y ಇದೆ. ಕಂಟ್ರಿ ಇದೆ ರೀ, R ಕಾನ್ಸನೆಂಟ್ ಮತ್ತೆ Y ಇದೆ. ಇಲ್ಲೆಲ್ಲ ಏನ್ ಮಾಡಿದ್ವಿಪ್ಪ ಅಂದ್ರೆ ಈ R ನ ರಿಮೂವ್ ಮಾಡಿಬಿಟ್ಟು Y ಅನ್ನ ರಿಮೂವ್ ಮಾಡಿಬಿಟ್ಟು ಏನ್ ಮಾಡಿದ್ವಿ, ಇಲ್ಲಿ IS ಸೇರಿಸಿದಿವ್ರಿ. ಸ್ಟೋರಿ, ಸ್ಟೋರೀಸ್
lady ladies, body bodies, okay, baby babies, city cities, country countries, okay, memory memories. ಮತ್ತೆ ಫ್ಯಾಮಿಲಿ ಬರೋಂಗಿಲ್ಲ, ಅರ್ಥ ಆಗತ್ತೆ ರೀ. ಸೊ ಆ ರೀತಿ ಫ್ಯಾಮಿಲಿ ಹ್ಯಾಪಿಲಿ ಅಂತ ಬಂದಿರ್ತಾವಲ್ಲ, ಕೆಲವೊಂದು LY ಇಂದ ಎಂಡ್ ಆಗಿರ್ತಕ್ಕಂಥ ಅಡ್ವರ್ಬ್ಸ್ ಇರ್ತಾವ್ರಿ, ಅವನ್ನ ಆ್ಯಡ್ ಮಾಡೋಂಗಿಲ್ಲ, ಅಂಥದ್ದು ಕೊಡೋಂಗಿಲ್ಲ ನಿಮಗೆ. ಓಕೆ, ಒಂದು ಐಡಿಯಾ ಇರ್ಲಿ. ಓಕೆ, ಈಗ ನಿಮ್ಗೊಂದು ಐಡಿಯಾ ಬರ್ತಾ ಇದೆ. ಕಾನ್ಸನೆಂಟ್ ಜೊತೆಗೆ ವೈ ಇರ್ಬೇಕ್ರಿ ಎಂಡಿಂಗ್ ಅಲ್ಲಿ, ನೌನ್ ಸಿಂಗ್ಯುಲರ್ ನೌನ್ ಇರ್ತಕ್ಕಂಥದ್ದು. ಸೊ ಅವಾಗ ಏನಾಗುತ್ತೆ, ಆ ವೈ ಪ್ಲೇಸ್ ಅಲ್ಲಿ ಫ್ಲೂರಲ್ ಮಾಡಬೇಕಾದಾಗ IS ಅನ್ನ ಆಡ್ ಮಾಡಬೇಕು. ಇನ್ ಪ್ಲೇಸ್ ಆಫ್ ವೈ ಅಂದ್ರೆ ವೈ ಇರುವ ಸ್ಥಾನದಲ್ಲಿ IS ಅನ್ನ ಆಡ್ ಮಾಡಬೇಕು. ಎಕ್ಸಾಂಪಲ್ಸ್ ನಿಮ್ಗೀಗ ನೋಡಿದ್ರೆ ಕಂಪ್ಲೀಟ್ ಆಗಿ ಐಡಿಯಾ ಬರುತ್ತೆ. ಸೆಕೆಂಡ್ ರೂಲ್, ಯು ಗಾಟ್ ಐಡಿಯಾ ಹೌ ಟು ಆಡ್ IS ರೂಲ್. ದಿಸ್ ಇಸ್ ಸೆಕೆಂಡ್ ರೂಲ್. ಗಾಟ್ ಇಟ್? ಟು ಚೇಂಜ್ ಸಿಂಗ್ಯುಲರ್ ಟು ಪ್ಲೂರಲ್. ಓಕೆ, ನೆಕ್ಸ್ಟ್ ಏನಿದೆ ರೀ, ವಾಟ್ ಈಸ್ ನೆಕ್ಸ್ಟ್ ಒನ್? ದಿಸ್ ಇಸ್ ಆಲ್ಸೋ ವಾಟ್ VS rule to change into plural form. How to do? If the noun ends with F or FE, in place of F or FE we have to use VS. ಈಗ ಕೆಲವೊಂದು ಎಂಡಿಂಗ್ ಅಲ್ಲಿ F ನು ಇರ್ಬೋದ್ರಿ ಅಥವಾ FE ನು ಇರ್ಬೋದು. ಈ ಪ್ಲೇಸ್ ಅಲ್ಲಿ ಏನ್ ಮಾಡ್ತೀವಿ, ಇವುಗಳನ್ನ ತೆಗೆದ್ಬಿಟ್ಟು ಅಲ್ಲಿ VS ಅನ್ನ ಸೇರಿಸ್ತೀವಿ. ಅರ್ಥ ಆಯ್ತ್ರಿ? ಎಕ್ಸಾಂಪಲ್ ಲೀಫ್ ಅಂತ ಇದೆ, ಹೌದಾ? ಲೀಫ್ ಏನಾಗಿದೆ ಈಗ F ಇಂದ ಎಂಡ್ ಆಗಿದೆ, ಹೌದಾ? ಸೊ ಈ F ತೆಗೆದ್ಬಿಟ್ಟು ನಾನು VS ಅನ್ನ ಸೇರಿಸ್ತೇನೆ. ಅವಾಗ ಲೀಫ್ ಇರೋದು ಏನಾಯ್ತ್ರಿ, ಲೀವ್ಸ್. ಐಡಿಯಾ ಬರ್ತಾ ಇದ್ರಿ? ಲೀಫ್ ಇರೋದು ಲೀವ್ಸ್. ನೋಡ್ರಿ ಎಕ್ಸಾಂಪಲ್, ಲೀವ್ಸ್. F ಪ್ಲೇಸ್ ಅಲ್ಲಿ VS ಸೇರಿಸಿದ್ದೇನೆ. ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಹೆಲ್ಪ್ ಆಗ್ತದ್ರಿ. ಇದು F ತೆಗೆದ್ಬಿಟ್ಟು VS ಅನ್ನ ಸೇರಿಸಿದ್ದೇನೆ ಇಲ್ಲಿ. ನೆಕ್ಸ್ಟ್ ಲೈಫ್ ಇದೆ ರೀ, FE ತೆಗೆದ್ಬಿಟ್ಟು ಲೈವ್ಸ್ ಆಯ್ತು, ಲೈವ್ಸ್. ನೈಫ್ ನೈವ್ಸ್, ವೈಫ್ ವೈವ್ಸ್, ಥೀವ್ಸ್. ಓಕೆ, ಸೆಲ್ಸ್, ಹಾಫ್ ಹಾಲ್ಸ್. ಹಾಫ್ ಅಂದ್ರೆ ಅರ್ಧ, 1/2, ದಿಸ್ ಈಸ್ ಹಾಫ್. ಇಂಥದ್ದು ಒಂದಿದ್ರೆ ಹಾಫ್ ಆಗತ್ರಿ. ಹಂಗೆ ಸಾಕಷ್ಟು ಹಾಫ್ ಇತ್ತಂದ್ರೆ ಅಲ್ಲಿ ಹಾಲ್ಸ್ ಅಂತ ಯೂಸ್ ಮಾಡ್ಬೇಕ್ರಿ. 2 ಅಥವಾ 2ಕ್ಕಿಂತ ಹೆಚ್ಚಿತ್ತಂದ್ರೆ ಹಾಲ್ಸ್ ಅಂತ ಯೂಸ್ ಮಾಡ್ಬೇಕು. ಐಡಿಯಾ ಬರ್ತಾ ಇದ್ರಿ? ಪ್ಲೂರಲ್ ಫಾರ್ಮ್ ಇದು. ಓಕೆ, ವೂಲ್ಫ್ ಅಂತ ಬರುತ್ತೆ, ಹೌದಾ? ವೂಲ್ಫ್ ತೋಳ, ಹೌದ್ರಿ? ಇದನ್ನ F ತೆಗೆದ್ಬಿಡು. F ತೆಗೆದ್ಬಿಟ್ಟು ಏನ್ ಮಾಡ್ತೀರಿ, VS ಸೇರಿಸ್ತೀವಿ, ಅಂದ್ರೆ ವೂಲ್ವ್ಸ್. ಐಡಿಯಾ ಬರ್ತೈತ್ರಿ? ಆರ್ ಯು ಗೆಟಿಂಗ್ ಐಡಿಯಾ ಅಬೌಟ್ ದಿಸ್ ಒನ್? ಹೌ ಟು ಆಡ್ F or FE? And F in place of F or FE we have to add which one? VS rule. Got it? ಸೊ ವಿಡಿಯೋನ ನೀವು ಎಲ್ಲೆಲ್ಲಿ ನೋಟ್ಸ್ ಮಾಡ್ಕೋಬೇಕಾಗಿರ್ತೈತಿ, ಪಾಸ್ ಮಾಡಿಬಿಟ್ಟು ಹಾಗೆ ಅವನ್ನ ನೋಟ್ಸ್ ಮಾಡ್ಕೊಳ್ತಾ ಹೋಗ್ರಿ, ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತ್ರಿ? ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಜನರಲ್ ಇಂಗ್ಲಿಷ್ ರಿಲೇಟೆಡ್ ಆಲ್ಮೋಸ್ಟ್ ಎಲ್ಲ ಕಡೆಗೂ ಅದನ್ನ ಕೇಳ್ತಾರೆ ರೂಲ್ಸ್. ಬೇಸಿಕ್ ಐಡಿಯಾ ಸಾಕಷ್ಟು ಇರೋದಿಲ್ಲ. ಅರ್ಥ ಆಗತ್ರಿ? ಸೊ ಹೀಗಾಗಿ ಈ ಒಂದು ವಿಡಿಯೋ ನಿಮ್ಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಓವರ್ ಆಲ್ ಮಲ್ಟಿಪರ್ಪಸ್ ನಿಮ್ಗೆ ಹೆಲ್ಪ್ ಆಗ್ತತ್ರಿ. ಅರ್ಥ ಆಗತ್ರಿ? ಓಕೆ, ನೆಕ್ಸ್ಟ್ ಯಾವ್ದಿದೆ ರೀ? VS ರೂಲ್ ಅಲ್ಲಿ ಕೆಲವೊಂದಿಷ್ಟು ಇಲ್ಲಿ ಎಕ್ಸೆಪ್ಷನಲ್ ಇಲ್ಲಿ ಕೂಡ ನೋಡ್ತೇವೆ ನಾವು. ಈಗ ಚೀಫ್ ಅಂತ ಇರುತ್ತೆ, ಶೆಫ್ ಅಂತ ಇರುತ್ತೆ. ಶೆಫ್ ಅಂತಂದ್ರೆ ಕುಕ್ ಇರ್ತಾರಲ್ರಿ, ಅಡಿಗೆ ಮಾಡೋರಿಗೆ ಶೆಫ್ ಅಂತ ಕರೀತಾರೆ. ಸೊ ಅಲ್ಲಿ ಏನಾಗುತ್ತೆ, F ಇರ್ಬೇಕು. ಆಕ್ಚುಲಿ F ಇರಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ VS ಅನ್ನ ಸೇರಿಸ್ಬೇಕು. ಇದು ಕೂಡ ಏನಪ್ಪಾ ಅಂತಂದ್ರೆ ES ರೂಲ್ ನೋಡಿದ್ವಲ್ಲ, ಅಲ್ಲಿ ಅದೇ ರೀತಿ ಇಲ್ಲಿ ಎಕ್ಸೆಪ್ಷನಲ್ ರೀ. ಇಂಥವು ಕೆಲವೊಂದಿಷ್ಟು ಇರುತ್ತೆ, ಇವನು ಕೂಡ ನೋಡ್ಬೇಕು. ಅರ್ಥ ಆಗತ್ರಿ? ಸೊ ಇದು VS ರೂಲ್ ನ ಆಡ್ ಮಾಡ್ತಕ್ಕಂಥದ್ದು. ಚೀಫ್ ಅಂದ್ರೆ ಮುಖ್ಯವಾಗಿರ್ತಕ್ಕಂಥದ್ದು, ಹೌದಾ? ಚೀಫ್ಸ್ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಶೆಫ್ ಅಂತ ಇರ್ತಕ್ಕಂಥದ್ದು ಶೆಫ್ಸ್ ಅಂತ ಯೂಸ್ ಮಾಡ್ತಾರೆ, ಫ್ಲೂರಲ್ ಫಾರ್ಮ್. ಕ್ಲಿಯರ್? ಇದು ಸ್ಪೆಷಲ್, ಇದೊಂದು ಸ್ವಲ್ಪ ನೋಟ್ ಮಾಡ್ಕೋಬೇಕು. ಅರ್ಥ ಆಯ್ತು? ಇಲ್ಲಿ ಎಕ್ಸೆಪ್ಷನಲ್ ಇರೋದನ್ನು ಕೂಡ ನೀವು ಸ್ವಲ್ಪ ನೋಡ್ಬೇಕ್ರಿ ಅದ್ರ ಜೊತೆಗೆ. ಅರ್ಥ ಆಗ್ತೈತ್ರಿ? ಓಕೆ, ನೆಕ್ಸ್ಟ್ S ರೂಲ್ ಇದೆ ರೀ. X ರೂಲ್ ಏನಿಲ್ಲ ರೀ. ಈಗ ನಮ್ಗೆ ಅಟ್ಲೀಸ್ಟ್ ಈಗ 3 ರೂಲ್ಸ್ ಐಡಿಯಾ ಇತ್ತಂದ್ರೆ ಇದು ಈಸಿ ರೀ. ಇದು ಆಕ್ಚುಲಿ ವಿಚ್ ಒನ್? S ರೂಲ್. ಈಗ ES ಸೇರಿಸ್ಬೇಕಂದ್ರೆ ಏನ್ ಮಾಡ್ಬೇಕು? IS ಸೇರಿಸ್ಬೇಕಾದ್ರೆ ಏನ್ ಮಾಡ್ಬೇಕು? VS ಸೇರಿಸ್ಬೇಕಾದಾಗ ಯಾವ ರೂಲ್, ಏನ್ ರೂಲ್ ಇರುತ್ತೆ? ಈ ರೂಲ್ಸ್ ನಮ್ಗೆ ಐಡಿಯಾ ಇತ್ತಂದ್ರೆ S ರೂಲ್ ಬಹಳ ಈಸಿ ರೀ. ಅರ್ಥ ಆಗತ್ರಿ? ಈ ರೂಲ್ಸ್ ಎಲ್ಲಿ ಅಪ್ಲಿಕೇಬಲ್ ಆಗಲ್ಲ ನೋಡ್ಬೇಕು. ಆ ಒಂದು ನೌನ್ ಅನ್ನ ನೋಡ್ಬೇಕ್ರಿ. ಈಗ ಒಂದು ವರ್ಡ್ ಕೊಟ್ಟಿರ್ತಾರೆ, ಈಗ ಬುಕ್ ಅಂತ ಇದೆ ರೀ, ಹೌದಾ? ಬುಕ್ ಏನ್ ಮಾಡ್ತೀರಿ, ಈಗ ಪ್ಲೂರಲ್ ಮಾಡ್ಬೇಕು. ES ರೂಲ್ ಅಲ್ಲಿ ಬರುತ್ತಾ? ಇದು ಬರೋಲ್ಲ. ಯಾಕಂದ್ರೆ ES ರೂಲ್ ಅಲ್ಲಿ ಏನಿರ್ಬೇಕ್ರಿ, ಎಂಡಿಂಗ್ ಅಲ್ಲಿ S ಇರಬೇಕು, ಡಬಲ್ S ಇರಬೇಕು, CH, SH, O, X ಇವು ಇರಬೇಕು. ಸೊ ಇದು ಬರೋಂಗಿಲ್ಲ.
ಇನ್ನು IES ತೆಗೆದುಕೊಂಡ್ವಿ ಅಂದ್ರೆ ಕಾನ್ಸನೆಂಟ್ ಪ್ಲಸ್ ವೈ ಇರಬೇಕು, ಕಾನ್ಸನೆಂಟ್ ಪ್ಲಸ್ ವೈ ಇರ್ಬೇಕ್ರಿ. ಸೊ ಆ ವೈ ತೆಗೆದ್ಬಿಟ್ಟು IES ಅನ್ನ ಸೇರಿಸ್ತೇವೆ, ಅದು ಅಪ್ಲೈ ಆಗ್ಲಿಲ್ಲ. ನೆಕ್ಸ್ಟ್ VS ರೂಲ್ ಏನಿರುತ್ತೆ, ಎಫ್ ಅಥವಾ FE ಇರಬೇಕು ಎಂಡಿಂಗ್ ಅಲ್ಲಿ. ಸೊ ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಆ ಪ್ಲೇಸ್ ಅಲ್ಲಿ ಏನ್ ಮಾಡ್ತೀರಿ, VS ಅನ್ನ ಆಡ್ ಮಾಡ್ತೀವಿ, ಅದು ಬರಲಿಲ್ಲ. ಸೊ ಈ 3 ರೂಲ್ ಅಪ್ಲೈ ಆಗ್ಲಿಲ್ಲ, ನೋಡ್ಬೇಕ್ರಿ. ಸ್ವಲ್ಪ ಇಲ್ಲಿ ಸ್ಪೆಷಲ್ ರೂಲ್ ಇದಕ್ಕೆ ಏನಾಗುತ್ತೆ ಅಂದ್ರೆ ಕಾನ್ಸೋನೆಂಟ್ ಇಂದ ಎಂಡ್ ಆಗಿದ್ರೆ ಇದು ಎಸ್ ರೂಲ್ ಅಪ್ಲೈ ಆಗ್ತೈತ್ರಿ, ಅರ್ಥ ಆಗತ್ರಿ. ಬಟ್ ಅದಕ್ಕಿಂತ ನಿಮ್ಗೆ ಈಸಿ ಟ್ರಿಕ್ ಅಂದ್ರೆ ಈ ರೂಲ್ಸ್ ನ ನೋಡ್ಕೊಂಡು ಇದ್ರ ಮೇಲೆ ನೀವು ಇದನ್ನ ಐಡೆಂಟಿಫೈ ಮಾಡ್ಬೇಕ್ರಿ, ಅರ್ಥ ಆಗತ್ರಿ. ಸೊ ಬರಲಿಲ್ಲ, ಸೊ ಅವಾಗ ಏನ್ ಮಾಡಬೇಕು, ಎಸ್ ಅನ್ನ ಸೇರಿಸ್ಬೇಕ್ರಿ, ಅರ್ಥ ಆಯ್ತ್ರಿ. ಸೊ ಇಫ್ ದೇರ್ ಇಸ್ ನೋ ಅಪ್ಲಿಕೇಬಲ್ ES, IES, VS ರೂಲ್ಸ್, ದೇರ್ ವಿ ಹ್ಯಾವ್ ಟು ಯೂಸ್ ಎಸ್ ರೂಲ್. ಫಾರ್ ಎಕ್ಸಾಂಪಲ್ ಬುಕ್, ಬುಕ್ಸ್, ಟೇಬಲ್, ಟೇಬಲ್ಸ್, ಚೇರ್, ಚೇರ್ಸ್, ಬಾಯ್, ಬಾಯ್ಸ್, ಕೀ, ಕೀಸ್, ಪೆನ್, ಪೆನ್ಸ್. ನೋಡ್ರಿ, ಐಡಿಯಾ ಇರ್ಲಿ. ಆಕ್ಚುಲಿ ಇಲ್ಲಿ ಏನಾಗುತ್ತೆ, ಕೀ ಮತ್ತೆ ಬಾಯ್ ಇರೋದು ವೈ ಇಂದ ಎಂಡ್ ಆಗಿದೆ, ಆದ್ರೆ ಇಲ್ಲಿ ಯಾವ್ದ್ರ ಜೊತೆಗೆ ವೈ ಇದೆ ನೋಡ್ರಿ, ಓ ಜೊತೆಗೆ ವೈ ಇದೆ, ಹೌದಾ. ಇದು ಓ ಅನ್ನೋದು ಏನ್ರಿ, ಇದು ಓವೆಲ್ ರೀ ಇದು. ನೆಕ್ಸ್ಟ್ ಕೀ ಅನ್ನೋದಿದೆ, ಇದು ಈ ಜೊತೆಗೆ ವೈ ಇದೆ ರೀ. ಈ ಅನ್ನೋದು ಏನ್ರಿ, ಇದು ಓವೆಲ್. ಸೊ ಅವಾಗ IES ರೂಲ್ ಅಪ್ಲೈ ಮಾಡಬೇಡ್ರಿ. ಮತ್ತೆ IES ರೂಲ್ ಏನಿದೆ ಅಂದ್ರೆ ಕಾನ್ಸೋನೆಂಟ್ ಪ್ಲಸ್ ವೈ ಇರಬೇಕು, ಅವಾಗ ಮಾತ್ರ ಅಪ್ಲೈ ಆಗುತ್ತೆ. ಇದು ಓವೆಲ್ ಪ್ಲಸ್ ವೈ ಇದೆ, ಸೊ ಎಲ್ಲಿ ರೂಲ್ ಮೆನ್ಷನ್ ಮಾಡಿಲ್ಲ ಅದನ್ನ, ಕಾನ್ಸೋನೆಂಟ್ ಪ್ಲಸ್ ವೈ ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ, ಅರ್ಥ ಆಗತ್ರಿ. ಸೊ ಇದು ಎಸ್ ರೂಲ್ ಅಪ್ಲೈ ಮಾಡ್ತಕ್ಕಂಥದ್ದು. ಐಡಿಯಾ ಬರ್ತಾ ಇದೆ ಈಗ ನಿಮ್ಗೆ, ಓಕೆ. ಇನ್ನು ಕೆಲವೊಂದು ಏನಾಗುತ್ತೆ ಅಂದ್ರೆ ಇಲ್ಲಿ ಇವು ಯಾವ ರೂಲ್ಸು ಅಂದ್ರೆ ES ಆಗಿರ್ಲಿ ಸ್ಪೆಷಲ್ ಅಂತ ಹೇಳ್ತೇವ್ರಿ. ES, IES, VS ಇಲ್ಲೆಲ್ಲ ನಾವು ಏನ್ ಮಾಡ್ತೇವಪ್ಪ ಅಂತಂದ್ರೆ ಯಾವ್ದನ್ನು ಎಸ್ ಅಪ್ಲೈ ಮಾಡಿದ್ರೆ ಕೆಲವೊಂದಿಷ್ಟು ಸಿಂಗ್ಯುಲರ್ ಪ್ಲೂರಲ್ ಆಗುತ್ತೆ ರೀ, ಅಂತದ್ದು ಸ್ವಲ್ಪ ಐಡಿಯಾ ಇರ್ಬೇಕಾಗ್ತದೆ, ಹೌದಾ. ಎಕ್ಸಾಂಪಲ್ ಈಗ ಮ್ಯಾನ್ ಇರೋದು ಮೆನ್ ಆಗುತ್ತೆ, ವುಮನ್ ಇರೋದು ವುಮೆನ್ ಆಗುತ್ತೆ, ಚೈಲ್ಡ್, ಚಿಲ್ಡ್ರನ್, ಮೌಸ್, ಮೈಸ್, ಓಕೆ, ಟೂತ್, ಟೀತ್, ನೆಕ್ಸ್ಟ್ ಫೂಟ್, ಫೀಟ್, ನೆಕ್ಸ್ಟ್ ಫಿಶ್, ಫಿಶ್, ಶೀಫ್, ಶೀಫ್. ಇಲ್ಲಿ ಯಾವ ರೂಲ್ ಅಪ್ಲೈ ಆಗುತ್ತೆ ನೋಡ್ರಿ, ಯಾವ್ದು ಇಲ್ಲ ಇಲ್ಲಿ, ಹೌದಾ. ಇವು ಸ್ಪೆಷಲ್ ರೀ, ಈ ರೀತಿ ಸಿಂಗ್ಯುಲರ್ ಪ್ಲೂರಲ್ ಇರ್ತಾವೆ, ಇದು ಐಡಿಯಾ ಇರಬೇಕು. ಇನ್ನು ಕೆಲವೊಂದು ಏನಾಗುತ್ತೆ ಅಂದ್ರೆ ಪ್ಲೂರಲ್ ಫಾರ್ಮ್ ಆಗೇ ಇರುತ್ತೆ ಡೈರೆಕ್ಟ್. ಅದು ಯಾವ್ದಪ್ಪ ಅಂದ್ರೆ ಈಗ ಫರ್ನಿಚರ್ ಅಂತ ಬರ್ತೈತ್ರಿ, ಫರ್ನಿಚರ್, ಅರ್ಥ ಆಯ್ತ್ರಿ. ಈ ಫರ್ನಿಚರ್ ಇದು ಆಲ್ರೆಡಿ ಪ್ಲೂರಲ್ ಫಾರ್ಮ್ ಅಲ್ಲಿ ಇರೋದ್ರಿ, ಮತ್ತೆ ಸಿಂಗ್ಯುಲರ್ ಫಾರ್ಮ್ ಮಾಡೋದು, ಅದಕ್ಕೆ ಎಸ್ ಪ್ಲೂರಲ್ ಮಾಡೋದು, ಫರ್ನಿಚರ್ಸ್ ಅನ್ನೋದು ಮಾಡಬಾರ್ದು. ಅದೇ ರೀತಿ ಪೀಪಲ್ ಅಂತ ಬರುತ್ತ್ರಿ, ಅದೇ ರೀತಿ ಪೀಪಲ್ ಅಂತ ಇರುತ್ತೆ, ಹೌದಾ. ಪೀಪಲ್ ಇದು ಕೂಡ ಪ್ಲೂರಲ್ ಫಾರ್ಮ್ ಅಲ್ಲೇ ಇರ್ತಕ್ಕಂಥದ್ರಿ, ಮತ್ತೆ ಪೀಪಲ್ಸ್ ಅಂತ ಮಾಡಬಾರ್ದು, ರಾಂಗ್ ಆಗುತ್ತೆ ಅದು. ಅದು ಕೂಡ ಎರರ್ ಸ್ಪಾಟ್ ಅಲ್ಲಿ ನಿಮ್ಗೆ ಐಡೆಂಟಿಫೈ ಮಾಡ್ಬೋದ್ರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರೋಲ್ಲೇ, ಅಥವಾ ಸಿಂಗ್ಯುಲರ್ ಪ್ಲೂರಲ್ ಗ್ರೂಪ್ ಕೊಟ್ಟಿರ್ತಾರೆ, ಕಲೆಕ್ಷನ್ ಕೊಟ್ಟಿರ್ತಾರೆ, ಮ್ಯಾಚ್ ಮಾಡಿ ಕೊಟ್ಟಿರ್ತಾರೆ, ಅಲ್ಲಿ ಕರೆಕ್ಟ್ ಮ್ಯಾಚ್ ಇರ್ತಕ್ಕಂಥ ಗ್ರೂಪ್ ಅನ್ನ ನೀವು ಸಿಂಗ್ಯುಲರ್ ಪ್ಲೂರಲ್ ಇರೋದನ್ನ ಐಡೆಂಟಿಫೈ ಮಾಡ್ಬೇಕು ಎಕ್ಸಾಮ್ ಅಲ್ಲಿ. ಕೆಲವ್ರು ಐಡಿಯಾ ಇರ್ತೈತೆ ಅನ್ಕೊಳ್ತೀನಿ ಯಾವ ರೀತಿ ಕ್ವಶನ್ ಬಂದಿದೆ ಅಂತೇಳಿ. ಸೊ ಇದ್ರ ಮೇಲೆ ನಾನು ಮತ್ತೆ ಎಕ್ಸಸೈಸ್ ಏನಿರುತ್ತೆ ಅನ್ನೋದನ್ನ ನಾನು ಕ್ಲಾಸ್ ಮಾಡ್ತೇನೆ, ಅದ್ರ ಮೇಲೆ ಇದಕ್ಕೆ ರಿಲೇಟೆಡ್ ಸಂಬಂಧಪಟ್ಟಂತೆ, ಓಕೆ. ಸೊ ಪೀಪಲ್ ಆಗಿರ್ಲಿ, ಫರ್ನಿಚರ್ ಆಗಿರ್ಲಿ, ಇವು ಆಲ್ರೆಡಿ ಪ್ಲೂರಲ್ ಫಾರ್ಮ್ ಅಲ್ಲೇ ಇರುತ್ತೆ. ಈ ರೀತಿ ಕೆಲವು ಸ್ಪೆಷಲ್ ಥಿಂಗ್ಸ್ ಅನ್ನ ನೋಡ್ಬೇಕು ಆಗ್ತದ್ರಿ. ಸೊ ಇದಿಷ್ಟು ಏನಪ್ಪಾ ಅಂತಂದ್ರೆ ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಂತೆ ಸಿಂಗ್ಯುಲರ್ ಪ್ಲೂರಲ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವೀಗ ಚರ್ಚೆ ಮಾಡಿದ್ವಿ, ಓಕೆ ಫ್ರೆಂಡ್ಸ್. ಸೊ ಇವತ್ತಿನ ಈ ಸೆಷನ್ ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಆಗಿರ್ಲಿ, ಡೌಟ್ಸ್ ಏನಾದ್ರು ಇತ್ತಪ್ಪ ಅಂದ್ರೆ ಕಮೆಂಟ್ ಮಾಡಿ, ಅಥವಾ ಗ್ರಾಮರ್, ಇಂಗ್ಲಿಷ್ ಗ್ರಾಮರ್ ರಿಲೇಟೆಡ್ ಏನಾದರೂ ಡೌಟ್ಸ್ ಇತ್ತಂದ್ರೆ ಓಕೆ. ಸೊ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾನು ವಿಡಿಯೋಸ್ನ ಮಾಡ್ತೇನೆ. ಓಕೆ, ಈ ಒಂದು ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಆ್ಯಂಡ್ ಆಲ್ಸೋ ಇಫ್ ಯು got idea and also if it is useful for you, please like this video and share your friends, share with your friends, okay. ಸೊ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇದನ್ನ ಶೇರ್ ಮಾಡ್ರಿ, ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯ್ತಪ್ಪ ಅಂತಂದ್ರೆ ಒಂದು ಲೈಕ್ ಮಾಡ್ರಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. Thank you very much, and we'll meet again in our next class. By saying these words, I am finishing this session, friends. Thank you one and all, and also have a nice day.